ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ ಬಿ ಎಸ್ ಸಿನಲ್ಲಿದ್ದೀರಾ, ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ, ಸೆಕೆಂಡ್ ಬಿ ಎಸ್ ಸಿ ಅಂದರೆ ಥರ್ಡ್ ಸೆಮಿಸ್ಟ್ರಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ 4 ಯೂನಿಟ್ ಬರುತ್ತೆ. ಯೂನಿಟ್ 2 ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂನಿಟ್ 2ನಲ್ಲಿ ನಿಮಗೆ ಕ್ವಾಲಿಟೇಟಿವ್ ಅನಾಲಿಸಿಸ್, ಇನ್ಸ್ಟ್ರುಮೆಂಟಲ್ ಮೆಥಡ್ಸ್ ಅಂತಿದೆ, ಟರ್ಬಿಡೋಮಿಟ್ರಿ, ನೆಫ್ಲೋಮಿಟ್ರಿ ಇದೆ, ಬೀರ್ಸ್ ಲಾಂಬಾರ್ಟ್ ಲಾ ಇದೆ, ಅದನ್ನು ಕಲೋರಿಮೀಟ್ರಿ ಇದೆ. ದೀಸ್ ಆರ್ ದಿ ಡಿಫ್ರೆಂಟ್ ಇನ್ಸ್ಟ್ರುಮೆಂಟ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ ಕೆಮಿಸ್ಟ್ರಿ, ಅದ್ರ ಬಗ್ಗೆ ಇದೆ. ಸೊ ಅದರದ್ದು ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನು. ಇವತ್ತಿನ ವಿಡಿಯೋದಲ್ಲಿ ಕಲೋರಿಮೀಟರ್, ದ ಕೆಮಿಕಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಕಲರ್ ಸ್ಯಾಂಪಲ್ಸ್ ಇದ್ದರೆ ಅದನ್ನು ಅನಲೈಸ್ ಮಾಡೋದಕ್ಕೆ, ಅದನ್ನು ಐಡೆಂಟಿಫೈ ಮಾಡೋಕ್ಕೆ, ಅದರಲ್ಲಿರುವಂಥ ಅನಲೈಟ್ನ ಡಿಟೆಕ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಆ ಇನ್ಸ್ಟ್ರೂಮೆಂಟ್ ಬಗ್ಗೆ ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರದ್ದು ಪ್ರಿನ್ಸಿಪಲ್ ಆಗಿರ್ಬೋದು, ಇನ್ಸ್ಟ್ರುಮೆಂಟೇಷನ್ ಆಗಿರ್ಬೋದು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್, ಹೌ ಇಟ್ ವಿಲ್ ಬಿ ಯೂಸ್ಡ್ ಇನ್ ಕ್ವಾಲಿಟೇಟಿವ್ ಅಪ್ಲಿಕೇಶನ್ಸ್, ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಮುಂಚೆನೇ ಹೇಳ್ದಂಗೆ ಆಸ್ ದ ನೇಮ್ ಇಂಡಿಕೇಟ್ಸ್, ಕಲೋರಿಮೀಟರ್, ಕಲರ್ ಅಂದರೆ ಐಡೆಂಟಿಫಿಕೇಶನ್ ಆಫ್ ದಿ ಕಲರ್ಡ್ ಸೊಲ್ಯೂಷನ್, ಕಾನ್ಸಂಟ್ರೇಷನ್ ಆಫ್ ದಿ colored solution. Metry means find out anta. So color finding. So you are going to find out the concentration of the unknown solution based on the intensity of the color. ಆ ಥರ ಮಾಡೋವಂಥ ಕಂಡುಹಿಡಿಯೋಕ್ಕೆ ಯೂಸ್ ಮಾಡೋವಂಥ ಇನ್ಸ್ಟ್ರೂಮೆಂಟಿಗೆ ನಾವು ಕಲೋರಿಮೀಟರ್ ಅಂತ ಹೇಳ್ತೀವಿ. ಇಟ್ ಇಸ್ ದ ಮೋಸ್ಟ್ ಕಾಮನ್ ಅನಾಲಿಟಿಕಲ್ ಟೆಕ್ನಿಕ್ ಯೂಸ್ಡ್ ಇನ್ ಬಯೋಕೆಮಿಕಲ್ ಎಸ್ಟಿಮೇಷನ್ ಇನ್ ಕ್ಲಿನಿಕಲ್ ಲ್ಯಾಬ್ರೋಟರಿ. ಯೂಶಲಿ ನಮಗೆ ನೀವು ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗೆ ಹೋದರೆ ಅಲ್ಲಿ ಯೂರಿನ್ ಸ್ಯಾಂಪಲ್ಸ್ ಇರ್ಬೋದು, ಬ್ಲಡ್ ಸ್ಯಾಂಪಲ್ಸ್ ಇರ್ಬೋದು, ಬೇರೆ ಬೇರೆ ಥರ ಬಯಾಲಜಿಕಲ್ ಸ್ಯಾಂಪಲ್ಸ್ ಅವ್ರು ಏನು ಚೆಕ್ ಮಾಡ್ತಾರೆ, ಲಿಪಿಡ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಬೇರೆ ಬೇರೆ ಕಾಂಪೊನೆಂಟ್ ಇನ್ ಅವರ್ ಯೂರಿನ್ ಇರ್ಬೋದು, ಬ್ಲಡ್ ಸ್ಯಾಂಪಲ್ ಐಡೆಂಟಿಫೈ ಮಾಡ್ತಾರಲ್ಲ, ಮೆಜಾರಿಟಿ ಆಫ್ ದಿ ಕೇಸಸ್ ದೇ ಗೋಯಿಂಗ್ ಟು ಯೂಸ್ ದಿ ಕಲೋರಿಮೀಟರ್. ಸೊ ಇದು ಬೇಸ್ಡ್ ಆನ್, ನಮ್ಮ ಮುಂಚೆನೇ ಹೇಳ್ದಂಗೆ ಬೇಸ್ಡ್ ಆನ್ ದಿ ಕಲರ್, ಯಾವ ಥರ ಕಲರ್ ಡೆವಲಪ್ ಆಗಿದೆ, ವಾಟ್ ಇಸ್ ದ ಇಂಟೆನ್ಸಿಟಿ ಆಫ್ ದಿ ಕಲರ್, ವಾಟ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ದಟ್ ವಿ ಹ್ಯಾವ್ ಪ್ರಿಪೇರ್ಡ್, ಆ ಬೇಸಿಸ್ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಎ ಸಬ್ಸ್ಟೆನ್ಸ್ ಟು ಬಿ ಎಸ್ಟಿಮೇಟೆಡ್ ಕಲೋರಿಮೆಟ್ರಿಕಲಿ ಮಸ್ಟ್ ಬಿ ಕಲರ್ಡ್. ಇಟ್ ಶುಡ್ ಬಿ ಕೇಪಬಲ್ ಆಫ್ ಫಾರ್ಮಿಂಗ್ ದಿ ಕ್ರೋಮೋಜನ್ಸ್ ಥ್ರೂ ದಿ ಅಡಿಷನ್ ಆಫ್ ರಿಯೇಜೆಂಟ್. ಇದು ಅಂದರೆ ಈ ಕಲೋರಿಮೀಟರ್ ಆಸ್ ದ ನೇಮ್ ಇಂಡಿಕೇಟ್ಸ್ ಇದರಲ್ಲಿ ಕಲರ್ ಸೊಲ್ಯೂಷನ್ಸ್ ಮಾತ್ರ ಇರಬೇಕು. ಕಲರ್ ಸೊಲ್ಯೂಷನ್ಸ್ ಇಲ್ಲ ಅಂತಂದರೆ ನಾವು ತೊಗೊಂಡಿರುವಂಥ ರಿಯೇಜೆಂಟ್ನ ಯಾವುದೋ ಒಂದು ಐಡೆಂಟಿಫೈ ಮಾಡ್ತೀವಲ್ಲ, ಬೈ ಆ್ಯಡಿಂಗ್ ಸಮ್ ರಿಯೇಜೆಂಟ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಟು ಎ ಕ್ರೋಮೋಜನ್ಸ್, ಅಂದರೆ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಟು ಎ ಕಲರ್ಡ್ ಸೊಲ್ಯೂಷನ್ಸ್. ಆ ಥರ ಇರಬೇಕಾಗತ್ತೆ. ಸೊ ಕಲೋರಿಮೀಟರ್ ಈ ಥರ ಇರುತ್ತೆ ನೋಡಿ, ನಾನು ಇಲ್ಲಿ ತೋರಿಸಿದ್ದೀನಲ್ಲ ಆ ಥರ. ಇದು ಆ್ಯಕ್ಚುಲಿ 2 ಥರ ಬರುತ್ತೆ. ಒಂದು ಯೂಸಿಂಗ್ ಗ್ಯಾಲ್ವನೋಮೀಟರ್ ಥರದ್ದು ಇದೆ, ಅದು ಆಲ್ರೆಡಿ ಔಟ್ಡೇಟೆಡ್ ಅಂತ ಹೇಳ್ತಾರೆ. ಡಿಜಿಟಲ್ ಇರುತ್ತೆ. ಡಿಜಿಟಲ್ ಅಂತಂದ್ರೇನು, ಎಲ್ಲ ಅದೇ ಸೆಟ್ ಮಾಡ್ಕೊಳುತ್ತೆ. ಜಸ್ಟ್ ನಿಮ್ಗೆ ಏನಾಗುತ್ತೆ, ಓಡಿ ಅಥವಾ ಅಬ್ಸಾರ್ಬೆನ್ಸು ನಿಮಗೆ ಹೇಳ್ತೆ, ಪರ್ಸೆಂಟೇಜ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ಅದು ನಿಮಗೆ ಕೊಡ್ತಾ ಹೋಗುತ್ತೆ. Colorimeter is an instrument used for the measurement of the colored substances in a solution. The instrument is operative in a visible range of the electromagnetic spectrum. Since it's a colorimeter, you are going to identify the concentration based on the color. So ನಿಮ್ಮದು ಎಲ್ಲಿ ಇರುತ್ತೆ ಅಂದರೆ ವಿಸಿಬಲ್ ರೇಂಜ್ ಆಫ್ ದಿ ಸ್ಪೆಕ್ಟ್ರಮ್ ಇರಬೇಕು. ನಾನು ಹೇಳಿದ್ನಲ್ಲ ಡಿಜಿಟಲ್ ಇದೆ ಅಂತ. ಇದು ಒಂದಿರೋದೇನು ನಿಮಗೆ ಗ್ಯಾಲ್ವನೋಮೀಟರ್ ಇದ್ದು ಚೇಂಜ್ ಆಗುವಂಥದ್ದು ಇರುತ್ತೆ, ಅಥವಾ ಇಲ್ಲಿ ತೋರಿಸಿದ್ದೀನಲ್ಲ ಆ ಥರ ಡಿಜಿಟಲ್ ಇರುತ್ತೆ. ಎವ್ರಿಥಿಂಗ್ ಅಲ್ಲೇ ಇರುತ್ತೆ, ಜಸ್ಟ್ ಅದೇನು ಮಾಡುತ್ತೆ, ರೀಡಿಂಗ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಓಡಿ ಅಥವಾ ನಿಮಗೆ ಆಪ್ಟಿಕಲ್ ಓಡಿ ಅಂತಂದರೆ ಆಪ್ಟಿಕಲ್ ಡೆನ್ಸಿಟಿ ಕೊಡುತ್ತೆ, ಇಲ್ಲಾಂದರೆ ಅಬ್ಸಾರ್ಬೆನ್ಸ್ ಕೊಡುತ್ತೆ, ಇಲ್ಲಾಂದರೆ ಪರ್ಸೆಂಟೇಜ್ ಟ್ರಾನ್ಸ್ಮಿಟ್, ಆ ಥರ ಕೊಡುವಂಥ ಇನ್ಸ್ಟ್ರೂಮೆಂಟ್ ಇರುತ್ತೆ. ಡೈರೆಕ್ಟಾಗಿ ನಿಮ್ಗೆ ಏನಾಗುತ್ತೆ, ಡಿಜಿಟಲ್ ಮೆಥಡಲ್ಲಿ ಹೇಳ್ತಾ ಹೋಗುತ್ತೆ. ಕಲರ್ ಸಬ್ಸ್ಟೆನ್ಸ್ ಅಬ್ಸಾರ್ಬ್ ಲೈಟ್ ಇನ್ ರಿಲೇಷನ್ ಟು ದೇರ್ ಕಲರ್ ಇಂಟೆನ್ಸಿಟಿ. ಸೊ ಏನಾಗುತ್ತೆ, ಒಂದೊಂದು ಕಲರ್ಡ್ ಸೊಲ್ಯೂಷನ್ನು ಒಂದೊಂದು ಲೈಟ್ ಫ್ರೀಕ್ವೆನ್ಸಿ ಇರುವಂಥ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಹಂಗಾಗಿ ನಮ್ಗೆ ಏನಾಗ್ತಾ ಹೋಗುತ್ತೆ, ಸೊ ಯಾವ ನಿಮ್ಮದು ಕಲರ್ ಇಂಟೆನ್ಸಿಟಿ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕಲರ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಕಲರ್ ಸೊಲ್ಯೂಷನ್. ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಇನ್ ದಿಸ್ ಮೆಥಡ್ ಈಸ್ ಕಾಲ್ಡ್ ಆಸ್ ಕಲೋರಿಮೀಟರ್ ಅಂತ ಹೇಳ್ತೀವಿ. ನಾನು ವಿಸಿಬಲ್ ರೀಜನ್ ಅಂತ ಹೇಳಿದೆ. ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ತೊಗೊಂಡ್ರೆ 400 to 800 ನ್ಯಾನೋಮೀಟರ್ಸ್ ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ವಿಸಿಬಲ್ ರೀಜನ್ ಅಂತ ಹೇಳ್ತೀವಿ. ಸೊ ಓನ್ಲಿ ದ ಸಬ್ಸ್ಟೆನ್ಸಸ್ ವಿಚ್ ಫಾಲ್ ಇನ್ ದಟ್ ರೇಂಜ್ ದೇ ಆರ್ ಕಲರ್ಡ್, ಓನ್ಲಿ ದ ಕಲರ್ಡ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್. ಸೊ ನೋಡಿ, ಒಂದೊಂದು ವೇವ್ ಲೆಂತ್ಗೆ ಒಂದೊಂದು ಕಲರು ಏನಾಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಕಲೋರಿಮೀಟ್ರಲ್ಲಿ ಏನಾಗುತ್ತೆ, ಬೇಸ್ಡ್ ಆನ್ ದಿ ಇಂಟೆನ್ಸಿಟಿ ಆಫ್ ದಿ ಕಲರ್, ಬೇಸ್ಡ್ ಆನ್ ದಿ ಟೈಪ್ ಆಫ್ ದಿ ಕಲರ್, ಬೇಸ್ಡ್ ಆನ್ ದಿ
ಒಂದೊಂದು ವೇವ್ ಲೆಂತ್ಗೆ ಒಂದೊಂದು ಕಲರ್ ಬರ್ತಾ ಹೋಗುತ್ತೆ. ಅದು ಅಗೇನ್ ಒಂದು ಕಲರ್ ಫಿಲ್ಟರ್ ಬೇರೆ ಇರುತ್ತೆ, ಅಬ್ಸಾರ್ಪ್ಷನ್ ಒಂದು ಕಲರ್ ಆಫ್ ದಿ ಸೊಲ್ಯೂಷನು ಬೇರೆ ಇರುತ್ತೆ. ಸೊ ಒಂದೊಂದು ರೇಂಜ್ ಇರುತ್ತೆ. ಆ ರೇಂಜ್ಗೆ ನಿಮ್ಗೆ ಏನಾಗುತ್ತೆ, ಫಿಲ್ಟರ್ಸ್ ಇರುತ್ತೆ ನಿಮ್ಮ ಕಲೋರಿಮೀಟ್ರಲ್ಲಿ. ಆ ಕಲೋರಿಮೀಟ್ರಿಗೆ ನನಗೀಗ 400 to 420 ಬೇಕು ಅಂತಂದರೆ ನಾನೇನು ಮಾಡಬೇಕು, 400 to 420ಗೆ ನಾನೇನು ಮಾಡ್ತೀನಿ, ಫಿಟ್ ಮಾಡ್ತೀನಿ. ಸೊ ನನ್ನ ಸೊಲ್ಯೂಷನ್ ಯಾವ ಕಲರ್ ಇರುತ್ತೆ, ಗ್ರೀನ್ ಆ್ಯಂಡ್ ಯೆಲ್ಲೋ ಇರುತ್ತೆ. ಸೊ ನನಗೆ ನನ್ನ ಫಿಲ್ಟರ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ವೈಲೆಟ್ ಕಲರ್. ಸೊ ಬೇಸ್ಡ್ ಆನ್ ದಿ ಕಲರ್ ನಿಮಗೆ ಬಂದಿರುವಂಥ ರಿಯೇಜೆಂಟ್, ಆಲ್ ದಿ ಕಲರ್ ಸೊಲ್ಯೂಷನ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್. ಸೊ ಅಗೇನ್ ವಾಟ್ ಕಲರ್, ವೆದರ್ ಯು ಆರ್ ಗೆಟಿಂಗ್ ಎ ರೆಡ್ ಕಲರ್, ಬ್ಲೂ ಕಲರ್, ಯೆಲ್ಲೋ ಕಲರ್, ಯಾವ ಕಲರ್ಗೆ ಯಾವ ಫಿಲ್ಟರ್ನ ಯೂಸ್ ಮಾಡಬೇಕು, ನಿಮ್ಮ ಕಲರ್ ಆಫ್ ದಿ ಸೊಲ್ಯೂಷನ್ ಯಾವ್ದು ಇರಬೇಕು, ಅವಾಗ ಯಾವ ಫಿಲ್ಟರ್ನ ಯೂಸ್ ಮಾಡಬೇಕು, ಅವಾಗ ನೀವು ಫಿಲ್ಟರ್ನ ನೀವು ಹೇಗೆ ಐಡೆಂಟಿಫೈ ಮಾಡಬೇಕು, ಅದೆಲ್ಲ ಇನ್ಸ್ಟ್ರೂಮೆಂಟಲ್ಲಿರುತ್ತೆ. ಆ ಇನ್ಸ್ಟ್ರೂಮೆಂಟಲ್ಲಿ ನೀವು ಬೇಕಾಗುತ್ತೆ ಸೆಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಈಗ ನನಗೆ ಕಲೋರಿಮೀಟರ್ ಅಂದರೆ ಏನು ಅಂತ ಗೊತ್ತಾಯಿತು. ಕಲರ್ ಸೊಲ್ಯೂಷನ್, ಕಾನ್ಸಂಟ್ರೇಷನ್ ಆಫ್ ದಿ ಕಲರ್ ಸೊಲ್ಯೂಷನ್ ಕ್ಯಾನ್ ಬಿ ಐಡೆಂಟಿಫೈಡ್. ಅದಕ್ಕೆ ನಾನು ಕಲೋರಿಮೀಟರ್ನ ಯೂಸ್ ಮಾಡ್ತೀನಿ. ಯಾವ ಪ್ರಿನ್ಸಿಪಲ್ ಮೇಲೆ ಮಾಡುತ್ತೆ, ನಾನು ಅದಕ್ಕಿಂತ ಮುಂಚೆ ಬೀರ್ ಲ್ಯಾಂಬರ್ಟ್ಸ್ ಲಾ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಬೀರ್ ಲ್ಯಾಂಬರ್ಟ್ಸ್ನ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಬೀರ್ ಲಾ ಇಸ್ ಡಿಫ್ರೆಂಟ್, ಲ್ಯಾಂಬರ್ಟ್ ಲಾ ಇಸ್ ಡಿಫ್ರೆಂಟ್. ಬೋತ್ ಆಫ್ ದೆಮ್ ದೇ ವರ್ಕ್ ಆನ್ ದಿ ಇಂಟೆನ್ಸಿಟಿ ಆಫ್ ದಿ ಲೈಟ್ ವೆನ್ ಇಟ್ ಫಾಲ್ಸ್ ಆನ್ ಎ ಸೊಲ್ಯೂಷನ್, ಕಲರ್ಡ್ ಸೊಲ್ಯೂಷನ್ಗೆ ಏನಾಗುತ್ತೆ ಅಂತ. ಸೊ ಅವೆರಡೂ ಕಂಬೈನ್ ಮಾಡಿ ಬರುವಂಥ ರೂಲ್ಗೆ ನಾವೇನಂತ ಕರಿತೀವಿ, ಬೀರ್ ಲ್ಯಾಂಬರ್ಟ್ಸ್ ಲಾ ಅಂತ ಹೇಳ್ತೀವಿ. ಇದೇನು ಹೇಳುತ್ತೆ, ವೆನ್ ಎ ಮೊನೋಕ್ರೋಮೆಟಿಕ್ ಲೈಟ್ ಪಾಸಸ್ ಥ್ರೂ ದಿ ಕಲರ್ಡ್ ಸೊಲ್ಯೂಷನ್, ಅ ಸ್ಪೆಸಿಫಿಕ್ ವೇವ್ ಲೆಂತ್ ಆಫ್ ದಿ ಲೈಟ್ ಆರ್ ಅಬ್ಸಾರ್ಬ್ಡ್ ವಿಚ್ ಆರ್ ರಿಲೇಟೆಡ್ ಟು ದ ಕಲರ್ ಇಂಟೆನ್ಸಿಟಿ. ಸೊ ಅದೇನು ಹೇಳುತ್ತೆ, ಈಗ ನಾನು ಯಾವುದೋ ಒಂದು ಇಂಟೆನ್ಸಿಟಿ ಆಫ್ ದಿ ಲೈಟ್ ಇದೆ, ಮೊನೋಕ್ರೋಮೆಟಿಕ್ ಲೈಟ್ ಇದೆ. ಆ ಮೊನೋಕ್ರೋಮೆಟಿಕ್ ಲೈಟ್ಗೆ ಯಾವುದೋ ಒಂದು ವೇವ್ ಲೆಂತ್ ಇರುವಂಥ ಲೈಟ್ನ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಪಾಸಿಂಗ್ ಥ್ರೂ ದಿ ಕಲರ್ಡ್ ಸೊಲ್ಯೂಷನ್. ಆ ಕಲರ್ಡ್ ಸೊಲ್ಯೂಷನ್ ಮೇಲೆ ಪಾಸ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಇಂಟೆನ್ಸಿಟಿ ಆಫ್ ದಿ ಕಲರ್ಡ್ ಸೊಲ್ಯೂಷನ್, ವಾಟ್ ಹ್ಯಾವ್ ಪಾಸ್ಡ್ ಆನ್ ಆ್ಯಂಡ್ ವಾಟ್ ಹ್ಯಾಸ್ ಬೀನ್ ಎಮಿಟೆಡ್, ಅದು ಎರಡು ಡಿಫ್ರೆಂಟ್ ಆಗಿರುತ್ತೆ. ಅದು ಯಾಕೆ ಡಿಫ್ರೆಂಟ್ ಆಗುತ್ತೆ ಅಂದರೆ, ನಿಮ್ಮ ಸಬ್ಸ್ಟೆನ್ಸ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಅಬ್ಸರ್ವ್ ಸಮ್ ಅಮೌಂಟ್ ಆಫ್ ದಿ ಲೈಟ್. ಸೊ ಇದು ಹೇಳುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಬೀರ್ ಲ್ಯಾಂಬರ್ಟ್ಸ್ ಲಾ ಅಂತ ಹೇಳ್ತೀವಿ. ಬೀರ್ ಲ್ಯಾಂಬರ್ಟ್ಸ್ ಲಾ ಏನು ಹೇಳುತ್ತೆ, ದ ಅಮೌಂಟ್ ಆಫ್ ದಿ ಲೈಟ್ ಅಬ್ಸರ್ವ್ಡ್ ಆರ್ ಟ್ರಾನ್ಸ್ಮಿಟೆಡ್ ಬೈ ದಿ ಕಲರ್ ಸೊಲ್ಯೂಷನ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಟೂ ಡಿಫ್ರೆಂಟ್ ಲಾ. ಒಂದಕ್ಕೆ ಬೀರ್ಸ್ ಲಾ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಲ್ಯಾಂಬರ್ಟ್ ಲಾ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರೆ, ಇಂಟೆನ್ಸಿಟಿ ಆಫ್ ದಿ ಮೊನೋಕ್ರೋಮೆಟಿಕ್ ಲೈಟ್ that directly depends upon two parameter. ಒಂದು concentration of the colored sample, ಎರಡನೇದು what is the length of that cuvette, the length of that particular instrument. cuvette ಅಂತ ಒಂದು ಟ್ಯೂಬ್ನ ಯೂಸ್ ಮಾಡ್ತೀವಿ. ಆ ಟ್ಯೂಬಲ್ಲಿ ಸೊಲ್ಯೂಷನ್ ಹಾಕಿ ಅದ್ರ ಮುಖಾಂತರ ಮಾಡ್ತೀವಿ. ಅದ್ರದ್ದು ಲೆಂತ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡೂ ಹೇಳುತ್ತಲ್ಲ, ಈ ಎರಡಕ್ಕೆ ನಾವು ಹೇಳ್ತೀವಿ ಬೀರ್ ಲ್ಯಾಂಬರ್ಟ್ಸ್ ಲಾ ಅಂತ ಹೇಳ್ತೀವಿ. ಸೊ ಬೀರ್ ಲ್ಯಾಂಬರ್ಟ್ಸ್ ಲಾ ಏನು ಹೇಳುತ್ತೆ, ದ ಇಂಟೆನ್ಸಿಟಿ ಆಫ್ ದಿ ಸೊಲ್ಯೂಷನ್ with the intensity of the wavelength decreases due to two factors that depends upon the concentration and also it depends upon the path of the light that have been traveled. ಆ ಬೇಸಿಸ್ ಮೇಲೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಓಡಿ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಬರ್ತಾ ಹೋಗುತ್ತೆ. ಓಕೆ, ಇದನ್ನು ಮಾಡ್ಬೇಕಾದ್ರೆ ನನಗೆ 3 ಸೊಲ್ಯೂಷನ್ಸ್ ಬೇಕಾಗುತ್ತೆ. ಇಲ್ಲ ಅಂತಂದರೆ ಕೆಲವು ಸಲ 2 ಸೊಲ್ಯೂಷನ್ಸೇ ಸಾಕಾಗುತ್ತೆ. ಒಂದಕ್ಕೆ ನಾವು ಬ್ಲ್ಯಾಂಕ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಮೂರನೇದಕ್ಕೆ ಟೆಸ್ಟ್ ಅಂತ ಹೇಳ್ತೀವಿ. ಅದು ಏನು ಅಂತ ನೋಡ್ತಾ ಹೋಗೋಣ. ಈಗ ಟೆಸ್ಟ್ ಸೊಲ್ಯೂಷನ್ ಅಂದರೆ, ಈಗ ಯಾವುದೋ ಒಂದು ಅನ್ನೋನ್ ಕಾನ್ಸಂಟ್ರೇಷನ್ ಇದೆ, ಆ ಅನ್ನೋನ್ದು ಸೊಲ್ಯೂಷನ್ ಇದೆ, ಅದರದ್ದು ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ ಮಾಡಬೇಕು ನೀವು, ಅವಾಗ ಯೂಸ್ ಮಾಡ್ತೀವಲ್ಲ ನಾವು, ಅದಕ್ಕೆ ನಾವೇನಂತ ಕರಿತೀವಿ, ಟೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಎಗೇನ್ ಯು ಹ್ಯಾವ್ ಟು ರಿಮೆಂಬರ್, ಟೆಸ್ಟ್ ಸೊಲ್ಯೂಷನ್ ಯಾವ್ದು ತೊಗೊಂಡಿರ್ತೀವಲ್ಲ ಅದು ಯಾವಾಗೂ ಕಲರ್ಡೇ ಇರಬೇಕು. ಕಲರ್ ಇಲ್ಲ ಅಂದರೆ ಅದನ್ನು ಯಾವುದೇ ಒಂದು ರಿಯೇಜೆಂಟ್ ಹಾಕಿ ಕಲರ್ಡ್ ಸೊಲ್ಯೂಷನ್ ನಾವು ಮಾಡಬೇಕು. ಓನ್ಲಿ ದ ಕಲರ್ಡ್ ಸೊಲ್ಯೂಷನ್ ಕ್ಯಾನ್ ಬಿ ಐಡೆಂಟಿಫೈಡ್. ಆ ಟೆಸ್ಟ್ ಸೊಲ್ಯೂಷನಲ್ಲಿ ಏನು ಮಾಡ್ತಾ ಇದ್ದೀನಿ, ಅನ್ನೋನು ನನಗೇನು ಗೊತ್ತಿಲ್ಲ, ಅದನ್ನು ತೊಗೊಂಡಿದ್ದೀನಿ, ಆ ಕಲರ್ಡ್ ಸೊಲ್ಯೂಷನ್ ಟೆಸ್ಟ್ ಸೊಲ್ಯೂಷನು ಅದನ್ನು ಇಡ್ತೀನಿ. ಅದಕ್ಕೆ ಪ್ರೊಸೀಜರ್ ಇರುತ್ತೆ, ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡ್ತಾ ಇದ್ದೀನಿ. ಎರಡನೇದಕ್ಕೆ ಏನಂತ ಹೇಳ್ತೀವಿ, ಬ್ಲ್ಯಾಂಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಪ್ರಿಪೇರ್ ಟು ಎಲಿಮಿನೇಟ್ ದಿ ಎಫೆಕ್ಟ್ ಆಫ್ ದಿ ಲೈಟ್ ಅಬ್ಸಾರ್ಪ್ಷನ್ ಬೈ ದಿ ರಿಯೇಜೆಂಟ್ ಯೂಸ್ಡ್. ನಾವೇನು ಮಾಡ್ತಾ ಇದ್ದೀವಿ, ನಾನು ಮುಂಚೆನೇ ಹೇಳ್ದಂಗೆ ಕಲರ್ಡ್ ಸೊಲ್ಯೂಷನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಏನು ಮಾಡಬೇಕು, ನಂದು ಯಾವುದು ಅನ್ನೋನ್ ಸ್ಯಾಂಪಲ್, ಟೆಸ್ಟ್ ಸ್ಯಾಂಪಲ್ ಏನಿದೆಯಲ್ಲ ಅದರದ್ದು ಮಾತ್ರ ನನಗೆ ಕಾನ್ಸಂಟ್ರೇಷನ್ ಹೇಳಬೇಕು. ಅದನ್ನು ನಾವು ರಿಯೇಜೆಂಟ್ ಏನು ಯೂಸ್ ಮಾಡಿದ್ದೀವಲ್ಲ ಆ ರಿಯೇಜೆಂಟು ಏನು ಮಾಡ್ಬೋದು, ನನಗೆ ಅಬ್ಸಾರ್ಬ್ ಮಾಡ್ಕೋಬೋದು, ರಿಯೇಜೆಂಟ್ ಯಾವುದೋ ಯೂಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ಅದನ್ನು ಎಲಿಮಿನೇಟ್ ಮಾಡೋಕ್ಕೆ, ಸೊ ನನಗೇನು ಮಾಡ್ತಾ ಇದ್ದೀನಿ, ಈಗ ಟೆಸ್ಟ್ ಸ್ಯಾಂಪಲಲ್ಲಿ ಏನು ತೊಗೊಂಡಿದ್ದೀನಲ್ಲ ಅದನ್ನು ಮಾತ್ರ ನಾನು ಕಂಪೇರ್ ಮಾಡಬೇಕು. ಹಂಗಾಗಿ ನಾನು 2 ಬ್ಲ್ಯಾಂಕ್ನ ತೊಗೊಳ್ತೀನಿ. ಐದರ್ ವಾಟರ್ನ ತೊಗೋಬೋದು, ಇಲ್ಲ ಅಂದರೆ ರಿಯೇಜೆಂಟ್ ಬ್ಲ್ಯಾಂಕ್ನ ತೊಗೋಬೋದು. ಫಾರ್ ಎಕ್ಸಾಂಪಲ್ ಈಗ ಏನು ಮಾಡ್ತಾ ಇದ್ದೀನಿ, ಈಗ ನೀವು ಬ್ಲಡ್ಡಲ್ಲಿ ಗ್ಲೂಕೋಸ್ ಸ್ಯಾಂಪಲ್, ಯೂರಿನಲ್ಲಿ ಅಥವಾ ಬ್ಲಡ್ಡಲ್ಲಿ ನೀವೇನು ಮಾಡಬೇಕು, ಗ್ಲೂಕೋಸ್ ಕಂಟೆಂಟ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನಿಮ್ಮದು ಸ್ಯಾಂಪಲ್ನ ತೊಗೊಳ್ತೀನಿ.
ಅದನ್ನು ಯಾವುದೋ ಒಂದು ರಿಯೇಜೆಂಟ್ ಹಾಕಿ ಕಲರ್ಡ್ ಸೊಲ್ಯೂಷನ್ನ ಮಾಡ್ತೀನಿ. ಆ ಕಲರ್ಡ್ ಸೊಲ್ಯೂಷನ್ ಮಾಡಿದಾಗ ಅಂದ್ರೇನು, ಆ ಕಲರ್ಡ್ ಸೊಲ್ಯೂಷನ್ ಮಾಡೋದಕ್ಕೆ ಅಥವಾ ಯಾವುದೋ ಒಂದು ಗ್ಲೂಕೋಸ್ ಬ್ಲ್ಯಾಂಕ್ ತಗೊಳ್ತೀನಿ. ಅಂದ್ರೇನು ಅಂದರೆ ವಿತೌಟ್ ಆ್ಯಡಿಂಗ್ ದಿಸ್ ಟೆಸ್ಟ್ ಸ್ಯಾಂಪಲ್ ಆ್ಯಡ್ ಮಾಡ್ದಲೆ ಆ ರಿಯೇಜೆಂಟ್ ಅಷ್ಟೇ ಹಾಕ್ಬಿಟ್ಟು ನಾನು OD ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದಕ್ಕೆ ನಾವೇನಂತ ಕರಿತೀವಿ, ರಿಯೇಜೆಂಟ್ ಬ್ಲ್ಯಾಂಕ್ ಅಂತ ಹೇಳ್ತೀವಿ. ಅದರೊಳಗಡೆ ಯಾವುದೇ ಒಂದು ಟೆಸ್ಟ್ ಸ್ಯಾಂಪಲ್ ಇಲ್ಲ, ಜಸ್ಟ್ ಆ ಸ್ಯಾಂಪಲ್ ಅಷ್ಟೇ ಇದೆ, ಆ ಕಲರ್ಡ್ ರಿಯೇಜೆಂಟ್ ಮಾತ್ರ ಇದೆ, ಅದನ್ನು ಮಾಡ್ತೀವಿ. ಇಲ್ಲ ಅಂದರೆ ಕೆಲವು ಸಲ ವಾಟರ್ಗೆ ನಾವು ರೆಫರೆನ್ಸ್ ಅಂತ ಇಟ್ಕೊಳ್ತೀವಿ ಅಥವಾ ಬ್ಲ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೂರನೇದಕ್ಕೆ ಏನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಇದಂದ್ರೇನು, ಈಗ ನನಗೆ ಗೊತ್ತಿರೋವಂಥ ಸಬ್ಸ್ಟೆನ್ಸು, ಪ್ಯೂರ್ ಸಬ್ಸ್ಟೆನ್ಸು ರಿಯೇಜೆಂಟ್ ಹಾಕಿ ಕಲರ್ಡ್ ಮಾಡ್ಕೊಳ್ತೀನಿ. ಇಲ್ಲಿ OD ಮತ್ತು ಕಾನ್ಸಂಟ್ರೇಷನ್ ನನಗೆ ಎರಡೂ ಗೊತ್ತಿದೆ, ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಗ್ಲೂಕೋಸ್ ಇದೆ ಅಂತ ಇಟ್ಕೊಳ್ಳೋಣ. ನಾನು ಹ್ಯಾವ್ ಟು ಐಡೆಂಟಿಫೈ ದಿ ಅಮೌಂಟ್ ಆಫ್ ದಿ ಗ್ಲೂಕೋಸ್ ಪ್ರೆಸೆಂಟ್ ಇನ್ ದಿ ಬ್ಲಡ್. 3 ಸ್ಯಾಂಪಲ್ಗಳು ಬೇಕಾಗುತ್ತೆ. ಒಂದೇನಾಗುತ್ತೆ, ನಾನು ಯೂರಿನ್ ಸ್ಯಾಂಪಲ್ ಅಂತ ತೊಗೊಳ್ತೀನಿ, ಅದರಲ್ಲಿ ನನಗೆ ಎಷ್ಟಿದೆ ಬ್ಲಡ್ ಶುಗರ್ ಅಂತ ಗೊತ್ತಿಲ್ಲ, ಬ್ಲಡ್ ಸ್ಯಾಂಪಲ್ನ ತೊಗೊಳ್ತೀನಿ, ಅದಕ್ಕೆ ಎಷ್ಟಿದೆ ಅದರೊಳಗಡೆ ಗ್ಲೂಕೋಸ್ ಅಂತ ನನಗೆ ಗೊತ್ತಿಲ್ಲ, ಅದು ಒಂದು ಸ್ಯಾಂಪಲ್ ಇಟ್ಕೊಳ್ತೀನಿ. ಅದಕ್ಕೆ ಯಾವುದೋ ಒಂದು ರಿಯೇಜೆಂಟ್ ಹಾಕಿ ಅದನ್ನು ಕಲರ್ಡ್ ಸೊಲ್ಯೂಷನ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಏನಂತ ಕರಿತೀನಿ, ಟೆಸ್ಟ್ ಸೊಲ್ಯೂಷನ್ ಅಂತ ತೊಗೊಳ್ತೀನಿ. ಎರಡನೇದೇನು ಮಾಡ್ತೀನಿ, ಆ ಬರೀ ಕಲರ್ಡ್ ರಿಯೇಜೆಂಟ್ನ ತೊಗೊಂಡು ಅದಕ್ಕೆ ಏನಾಗುತ್ತೆ ಅಂತ ನಾನು ಚೆಕ್ ಮಾಡ್ತೀನಿ. ಮೂರನೇದೇನು ಮಾಡ್ತೀನಿ ಅಂದರೆ, ನಾನೇ ನೋನ್ ಅಮೌಂಟ್ ಆಫ್ ದಿ ಗ್ಲೂಕೋಸ್ ಅದರೊಳಗಡೆ ಹಾಕಿ ಆ ರಿಯೇಜೆಂಟ್ ಹಾಕ್ಬಿಟ್ಟು ಅದನ್ನು ನಾನು OD ಕ್ಯಾಲ್ಕುಲೇಟ್ ಮಾಡ್ತೀನಿ. ಈ ರೀತಿಯಾಗಿ 3 ಡಿಫ್ರೆಂಟ್ ಸೊಲ್ಯೂಷನ್ಸ್ ನಾನು OD ಕಂಪೇರ್ ಮಾಡ್ತೀನಿ. ಇಟ್ಸ್ ಎ ಕಂಪ್ಯಾರಿಟಿವ್ ಮೆಥಡ್, ಇಟ್ಸ್ ಎ ರಿಲೇಟಿವ್ ಮೆಥಡ್. ಸೊ ನನಗೆ ಗ್ಲೂಕೋಸ್ ಇಷ್ಟು ml ಗ್ಲೂಕೋಸ್ ಇದ್ದರೆ ಈ ಕಲರ್ ಬರುತ್ತೆ ಅಥವಾ ಇಷ್ಟು OD ಬರುತ್ತೆ. ಸೊ ಈಗ ಅನ್ನೋನ್ ಇದ್ದಾಗ ಎಷ್ಟು ಬರುತ್ತೆ, ಆ ರೀತಿ ನಾನು ಕಂಪೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅಗೇನ್ ಸ್ಟ್ಯಾಂಡರ್ಡಲ್ಲೂ 2 ಥರ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. The substance used standard one is to be estimated. For example, pure glucose is taken as a standard estimation of blood sugar. So ನನಗೆ ಅದೇ ನಂಗೆ ಗ್ಲೂಕೋಸ್ ಇದೆ ತಗೊಳ್ತೀನಿ. ಎರಡನೇ ಸಲ ಏನಾಗುತ್ತೆ ಅಂದರೆ, this substance is taken as a standard should match the color of the final product. ಕೆಲವು ಸಲ ಏನಾಗುತ್ತೆ ಅಂತಂದರೆ, ಆ ಕಲರ್ಡ್ ಮ್ಯಾಚ್ ಆಗೋದಕ್ಕೋಸ್ಕರ ನಾನು ಕೆಲವು ಯೂಸ್ ಮಾಡ್ತೀನಿ. ಅದಾದಮೇಲೆ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀನಿ, OD ಆಫ್ ದಿ ಟೆಸ್ಟ್ ಸೊಲ್ಯೂಷನ್ ಮೈನಸ್ OD ಆಫ್ ದಿ ಬ್ಲ್ಯಾಂಕ್. OD ಅಂದರೆ ಆಪ್ಟಿಕಲ್ ಡೆನ್ಸಿಟಿ ಅಥವಾ ಅಬ್ಸಾರ್ಬೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿವೈಡೆಡ್ ಬೈ OD ಆಫ್ ದಿ ಸ್ಟ್ಯಾಂಡರ್ಡ್ ಮೈನಸ್ OD ಆಫ್ ದಿ ಬ್ಲ್ಯಾಂಕ್ ಮಾಡ್ಕೊಳ್ತೀವಿ. ದಟ್ ಈಸ್ ಈಕ್ವಲ್ ಟು ದಿ ಕಾನ್ಸಂಟ್ರೇಷನ್ ಆಫ್ ದಿ ಸ್ಟ್ಯಾಂಡರ್ಡ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಟೆಸ್ಟ್ ಸ್ಯಾಂಪಲ್ ಇಂಟು 100. ಈ ರೀತಿಯಾಗಿ ಮಾಡಿಕೊಂಡು ನಾನು ಕಾನ್ಸಂಟ್ರೇಷನ್ ನಾನು ಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಸೊ ಹಾಗಾದರೆ ಈ ಕಲೋರಿಮೀಟರ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ವೈಡ್ಲಿ ಯೂಸ್ಡ್ ಇನ್ ಹಾಸ್ಪಿಟಲ್. ನಾನು ಹೇಳ್ದಂಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ನಿಮ್ದು ಯಾವುದೇ ಒಂದು ಬ್ಲಡ್ ಸ್ಯಾಂಪಲ್ಲು, ಯೂರಿನ್ ಸ್ಯಾಂಪಲ್ಲು ಅಥವಾ ಯಾವುದೇ ಒಂದು ಸ್ಯಾಂಪಲ್, ಬಯಾಲಜಿಕಲ್ ಸ್ಯಾಂಪಲ್ ನೀವು ಐಡೆಂಟಿಫೈ ಮಾಡಬೇಕು ಅಂದರೆ ಕ್ರಿಯಾಟಿನಿನ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಲಿಪಿಡ್ಸ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇದನ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೆ ನಾನು ಕಲೋರಿಮೀಟರ್ನ ಯೂಸ್ ಮಾಡ್ತೀನಿ. ಇಟ್ಸ್ ನಾಟ್ ಓನ್ಲಿ ಇನ್ ಇಂಡಸ್ಟ್ರಿ, ಮೆಡಿಕಲ್ ಫೀಲ್ಡ್, ಆಲ್ಸೋ ಫುಡ್ ಇಂಡಸ್ಟ್ರಿನಲ್ಲಿ ಮಾಡ್ತೀವಿ. ಯಾಕೆಂದರೆ ನನಗೆ ಗೊತ್ತಿದೆ ಎಲ್ಲ ಕಲರ್ಗೂ ಅಡಂಟ್ರೆಂಟ್ಸ್ ಆಗಿ ಕಲರ್ಗಳನ್ನ ಆ್ಯಡ್ ಮಾಡ್ತಾರೆ. ಸೊ ಅದು ಎಷ್ಟಿದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ನಾನು ಇದನ್ನು ಯೂಸ್ ಮಾಡ್ಬೋದು. ಪೇಂಟ್ಸ್ ಮತ್ತು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟೆಸ್ಟ್ ದಿ ವಾಟರ್ ಕ್ವಾಲಿಟಿ ಟೆಸ್ಟ್ ಮಾಡೋದಕ್ಕೆ, ಸ್ಕ್ರೀನಿಂಗ್ ಸಚ್ ಆಸ್ ಕ್ಲೋರಿನ್ ಇದೆಲ್ಲ ಇದ್ದರೆ ಹೇಗಾಗುತ್ತೆ ಅಂತ. ಯೂಸ್ ಇನ್ ದ ಕಾನ್ಸಂಟ್ರೇಷನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಕಂಡುಹಿಡಿಯೋದಕ್ಕೆ, ನಿಮ್ಮ ಸಾಯಿಲಲ್ಲಿ ಅಥವಾ ಫಾಸ್ಫರಸ್, ನೈಟ್ರೇಟು, ಅಮೋನಿಯಾ ಎಷ್ಟಿದೆ ಅಂತ ಅದನ್ನು ಐಡೆಂಟಿಫೈ ಮಾಡೋಕ್ಕೂ ನಾನು ಕಲೋರಿಮೀಟರ್ ಯೂಸ್ ಮಾಡ್ತೀನಿ. ಅಡ್ವಾಂಟೇಜಸ್ ಏನು, ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್, ಈಸಿ ಟು ಕ್ಯಾರಿ, ಸಣ್ಣ ಇನ್ಸ್ಟ್ರೂಮೆಂಟ್ ಇದೆ, ತೊಗೊಂಡು ಹೋಗ್ಬೋದು ನಾನು. ವೆರಿ ವೆಲ್ ಅಪ್ಲಿಕಬಲ್ ಫಾರ್ ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ ಆಫ್ ದಿ ಕಲರ್ಡ್ ಕಾಂಪೊನೆಂಟ್ಸ್ ನಾನು ಈಸಿಯಾಗಿ ಇದರಲ್ಲಿ ಕ್ಯಾಲ್ಕುಲೇಟ್ನ ಮಾಡ್ಕೋಬೋದು. ಇಷ್ಟೆಲ್ಲ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇಲ್ವಾ ಅಂದರೆ, ಒಂದು ಮೇಜರ್ ಡಿಸ್ಅಡ್ವಾಂಟೇಜಸ್ ಅಂದರೆ ಓನ್ಲಿ ದ ಕಲರ್ಡ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಐಡೆಂಟಿಫೈ, ಕಲರ್ಲೆಸ್ ಸಬ್ಸ್ಟೆನ್ಸಸ್ ಕ್ಯಾನ್ ನಾಟ್ ಬಿ ಯೂಸ್ಡ್. ಆ್ಯಂಡ್ ದಿಸ್ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ವಿಸಿಬಲ್ ರೀಜನ್. UV ರೀಜನ್, IR ರೀಜನ್ಗೆ ಅದು ಅಪ್ಲಿಕಬಲ್ ಆಗಲ್ಲ. ಸ್ಪೆಸಿಫಿಕ್ ಲೆಂತ್ ಇದ್ದರೆ ಆ ಲೆಂತ್ಗೆ ನಾನು ಫಿಲ್ಟ್ರಿಗೆ ನನ್ನ ಕಲರ್ನ ನಾನು ಐಡೆಂಟಿಫೈ ಮಾಡೋದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವು ಸಲ ಏನಾಗುತ್ತೆ ಅಂತ ವಿಲ್ ಬಿ ಸ್ಲೈಟ್ ಚೇಂಜ್ ಇನ್ ದಿ ಕಲರ್, ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆವಾಗ ಅಕ್ಯುರೇಟಾಗಿ ಬರದಲ್ಲೇ ಇರ್ಬೋದು. ಓಕೆ, ಇವಾಗ ನನಗೆ ಗೊತ್ತಾಯಿತು ಅದು ಅಪ್ಲಿಕೇಶನ್ ಏನಾಯಿತು, ಹೇಗಾಯಿತು ಅಂತ ಗೊತ್ತಾಯಿತು, ಇನ್ಸ್ಟ್ರೂಮೆಂಟ್ನ ನೋಡಿದೆ. ಅದನ್ನು ನಾನು ಹೇಗೆ ಕೇರ್ ಮಾಡೋದು, ಅಲ್ಲಿ ಮ್ಯಾನ್ಯುಯಲ್ ನಾನು ಹೇಳ್ದಂಗೆ ಒಂದೊಂದು ಕಂಪ್ನಿಯವರು ಒಂದೊಂದು ಥರ ಪ್ರಿಪೇರ್ ಮಾಡಿರ್ತಾರೆ. ಸೊ ಕೆಲವೊಂದು ಡಿಜಿಟಲ್ ಇದೆ, ಕೆಲವೊಂದು ಮ್ಯಾನ್ಯುಯಲ್ ಇದೆ, ನೋಡ್ಕೋಬೇಕು ಯಾವ ಥರ ಇದೆ ಅಂತ. ಆ ಮ್ಯಾನ್ಯುಯಲ್ನ ನೀವು ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ, ಅಲ್ಲಿ ಕುವೇಟ್ ಅಂತ ಕೊಟ್ಟಿರ್ತಾರೆ, ಅದರಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಸ್ಯಾಂಪಲ್ನ ಹಾಕ್ಬಿಟ್ಟು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಆ ಕುವೇಟ್ ಏನಿದೆಯಲ್ಲ ಅದು ಕ್ಲೀನಾಗಿರಬೇಕು,
ಯಾಕಂದರೆ ಅದ್ರ ಮೇಲೆ ಲೈಟ್ ಪಾಸ್ ಆಗ್ತಾ ಇರುತ್ತೆ, ಡ್ರೈ ಆಗಿರಬೇಕು, ಯಾವುದೇ ರೀತಿಯಾದ ಫಿಂಗರ್ ಪ್ರಿಂಟ್ಸ್ ಇರಬಾರ್ದು. ಆ ಥರ ಎಲ್ಲ ಕೇರ್ ತೊಗೊಂಡು ನೀವು ಅದನ್ನು ಮಾಡಬೇಕಾಗತ್ತೆ. ಅವಾಗಷ್ಟೇ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನಿಮ್ಮ ಕಲರಿಮೀಟ್ರು ಕರೆಕ್ಟಾಗಿ ರೀಡಿಂಗ್ ತೋರಿಸ್ಬೇಕು ಅಂದರೆ ನಿಮ್ಮ ಕಲರ್ಡ್ ಸೊಲ್ಯೂಷನ್ ಮೇಲೆ ಲೈಟ್ ಕರೆಕ್ಟಾಗಿ ಫಾಲ್ ಆಗಿರಬೇಕು, ಓಡಿ ಕರೆಕ್ಟಾಗಿರಬೇಕು, ಅದು ನಿಮ್ಗೆ ಅಲ್ಲಿ ಗೊತ್ತಾಗಬೇಕು. ಹಾಗಾಗಿ ಈ ರೀತಿ ಎಲ್ಲ ಪ್ರಿಕಾಷನ್ಸು ನೀವು ತೊಗೊಂಡು ಅದನ್ನು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದನ್ನು ಯಾವ ರೀತಿ ಕಲರ್ಡ್ ರ್ಯಾಡಿಕಲ್ಸ್ನ ಐಡೆಂಟಿಫೈ ಮಾಡೋಕ್ಕೆ, ನಿಮ್ಮ ಸಿಲೆಬಸ್ಸಲ್ಲಿ ಒಂದು 3 ರ್ಯಾಡಿಕಲ್ನ ಕೊಡ್ತಾರೆ, ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಯಾವ ಮೆಥಡ್ನ ಯೂಸ್ ಮಾಡಬೇಕು ಯೂಸಿಂಗ್ ದಿ ಕಲೋರಿಮೀಟರ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.